ಓ ನಾಗಕ್ಕ, ಎಂತ ಇವತ್ತು ಮೀನ್ ಸಿಗ್ಲಿಲ್ಲಕ್ಕ ಅಂತೆ? ಹಲಸಿನ ಗುಜ್ಜೆ ಪಲ್ಯ ಇರ್ಬೇಕು ಅಲ್ದಾ? ನಿಂದೊಳೆ ಹದ್ದಿನ ಕನ್ನ ತಲೋ ಮಾರಾಯ, ಇಷ್ಟು ದೂರದಿಂದ ಹಲಸಿನ ಗುಜ್ಜೆ ಕಂಡದ್ ಸಾಕು. ಇವತ್ತು ನೀರೇ ಹರಿತಾನ? ನಿನ್ನೆ 29ನೇ ಕೆರೆ ಇತ್ತು, ಇವತ್ತು ಆಗ್ಲೇ 30ನೇ ಕೆರೆನೂ ದಾಟಿದೆ. ಹಿಂಗೆ ದಿನ ನೀರ್ ಏರ್ತಾ ಇದ್ರೆ ಈ ವರ್ಷ ಮಳೆಗಾಲದಲ್ಲಿ ನಿಮ್ಮನೇನು ಮುಳುಗದ್ ಗ್ಯಾರಂಟಿ. ಸಾಕ್ ತಗ್ಯ, ಈ ವರ್ಷ ನಿಮ್ಮೂರ್ ಮುಳುಗುತ್ತ, ಬರೋ ವರ್ಷ ನಿಮ್ಮೂರ್ ಮುಳುಗುತ್ತ ಅಂತ ಸರ್ಕಾರ ಬಾಯ್ ಬಡ್ಕೋತ 4 ವರ್ಷ ಆಯ್ತು. ಆ ಡ್ಯಾಮಿನ ಕೆಲಸ ಮುಗುದಿಲ್ಲ, ಈ ನೀರ್ ಏರುದಿಲ್ಲ. ನಿನ್ ಮಾತಿಗೆಲ್ಲ ಮಂಡೆ ಬಿಸಿ ಮಾಡ್ಕೊಂಡ್ರೆ ಮುಗೀತು. ಅಯ್ಯಯ್ಯೋ, ಹಂಗೆಲ್ಲ ಹಗರ ಮಾತಾಡ್ಬೇಡ ಮಾರೈತಿ. ಈ ಸಲ ಡ್ಯಾಮಿಂದು ಎಲ್ಲ ಗೇಟು ಮುಚ್ಚಿದ್ರಂತೆ. ಈಗಾಗಲೇ ಕೆಳಗಿನ ಗೇಟ್ ಮುಚ್ಚಿದ್ದಕ್ಕೆ ಇಲ್ಲೋಳು ನಿಮ್ ಸೀತಾಪರ್ವತ ಅರ್ಧ ಮುಳುಗಿದೆ. ಇನ್ ಮೇಲಿನ ಗೇಟು ಹಾಕಿದ್ರೆ ನಿಮ್ ಊರು ಉಳಿತೇನೆ? ಬತ್ತಿಗೂ ಸೀತಾಪರ್ವತ ಮುಳುಗುತ್ತೇನಾ? ರಾಮ ಸೀತಾ ವನವಾಸ ಮಾಡಿದ ಜಾಗ ಮುಳುಗೋದಿಲ್ಲ ಅಂತಿದ್ರಪ್ಪ ಮಾವಯ್ಯ. ಒಂದ್ ದಿವ್ಸ ಮುಳುಗಡೆ ಆಫೀಸರ್ ಪೊಲೀಸ್ನ ಕಳ್ಸ್ತಾರೆ, ಅವಾಗ ಗೊತ್ತಾಗುತ್ತೆ ಯಾವ್ದ್ ಸತ್ಯ ಯಾವ್ದ್ ಕತೆ ಅಂತ. ಎಂತದ? ಪೊಲೀಸರನ್ನ ಕಳ್ಸ್ತಾರಂತ? ಊರ್ ಬಿಡ್ತಿದ್ರೆ ಜೈಲ್ಗೆ ಹಾಕ್ತಾರಂತ? ಹಂಗಂತ ನಾ ಎಲ್ಲಿ ಹೇಳಿದ್ನೆ? ಇನ್ನೂ ಯಾರ್ಯಾರು ಊರ್ ಬಿಟ್ಟಿಲ್ವೋ ಅವ್ರನ್ನ ಪೊಲೀಸರು ಒದ್ ಊರ್ ಬಿಡಿಸ್ತಾರಂತೆ. ಹಿಂಗಾಗೆ ನಾ ಗಣಪಣ್ಣಂಗೆ ಹೇಳಿದ್ದು, ಮುಳುಗಡೆ ಆಫೀಸ್ಗೆ ಹೋಗಿ ಒಂದ್ಸಲ ಸಾಹೇಬ್ರನ್ ಕಂಡು ಪರಿಹಾರ ಲೆಕ್ಕಾಚಾರ ಸರಿ ಮಾಡ್ಕಣಿ ಅಂತ. ಆದ್ರೆ ಅವ್ರು ನನ್ ಮಾತಿನ ವಚನೆ ಸಾಲ್ದು. ನೀನೇ ಒಂದಪ್ಪ ಹೇಳಿ ನೋಡ್ ನಾಗಕ್ಕ, ಒಂದ್ಸಲ ಮಳೆಗಾಲ ಶುರು ಆತಂದ್ರೆ ಆಮೇಲೆ ಪರಿಹಾರ ದುಡ್ಡು ಇಲ್ಲ, ಮನೇನೂ ಇಲ್ಲ, ಬೇಗ ಕಳ್ಸು ಅರ್ಜೆಂಟು. ಹುಲಿ ಹೆಜ್ಜೆ ಕಂಡಂಗ್ ಕಾಣ್ತಿತ್ತು. ಹೌದು ಅಲ್ವೋ ಅನ್ಕಂಡೆ. ಕೂಸೆ ಯಾರಂತ ಮಾತಾಡ್ತಿದ್ದೆ? ಶನಿಯ ಮಾವಯ್ಯ, ಮುಳುಗಡೆ ಆಫೀಸಿನ ಜವಾನ. ನೀನ್ ಮುಳುಗೋತಿ ಊರ್ ಬಿಟ್ಟು ಹೋಗುಂತ ಹೇಳಕ್ ಬಂದಿನ? ಕೆಲ್ಸ ಇಲ್ಲ. ಹಾ, ಅಲ್ಲೇ ಮರಳು ಮಾತಾಡ್ಕೊಂಡು ಕುಕ್ಕೊಂಬೇಡ, ನನಗ್ ಹೋಗು. ನಂಗೆ ನೇಮ ಇತ್ತು, ನಾ ಗುಡಿಗೆ ಹೋಗ್ತೆ. ಅದೆಷ್ಟೋ ವರ್ಷದಿಂದ ನಮ್ಮ ವಂಶದವರನ್ನ ನಮ್ಮನ್ನ ಕಾಪಾಡ್ಕೊಂಡು ಬಂದಿದ್ದೀನಿ ನೀನು. ಇವತ್ತು ಮುಳುಗಡೆ ಆಫೀಸರ್ ನಮ್ಮನ್ನ ಊರ್ ಬಿಟ್ಟು ಹೋಗು ಅಂತ ಒತ್ತಾಯ ಮಾಡ್ತಿದ್ದಾರೆ. ಇದೇ ನನ್ನ ಕೊನೆ ನೇಮ. ಮುಂದೆ ನಾವೆಲ್ಲೇ ಇದ್ರು ನಮ್ಮ ವಂಶದವರನ್ನ ನಮ್ಮನ್ನ ಕಾಪಾಡೋ ಭಾರ ನಿನ್ನ ಮೇಲಿದೆ. ನೀವು ನಂಬಿದ ದೈವ ನಾನು. ನನ್ನನ್ನು ನಂಬಿದವರನ್ನು ನಾನೆಂದಿಗೂ ಕೈ ಬಿಡುವುದಿಲ್ಲ. ಹಾಗೆ ಈ ವಸ್ತ್ರ ಮತ್ತೆ ಇಸ್ಕೊಂಡಿತ್ತೆ, ಒಂಚೂರು ಹೊಲಿಯ. ಅಯ್ಯ, ಹೊಲ್ದು ಸಾಕಾತಪ್ಪ. ಒಂದೋ ಬೇರೆ ಅಂಗಿ ಹೊಲ್ಸ್ಕೊಳ್ಳಿ, ಇಲ್ಲ ನೇಮ ಕುಣದ ಬಿಡಿ. ನೇಮ ಅಂದ್ರೆ ಅಟ್ ಸಸಾರ ಮಾಡ್ಬೇಡುವೆ. ಜನ ನಮ್ಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಗೊತ್ತೈತಾ? ಇವತ್ತು ನಾಗೋಡಿ ಹೆಬ್ಬಾರು ನೇಮ ಮಾಡ್ಸ್ಕೊಂಡು ಹಬ್ಬಕ್ಕೆ ಬಂದಿರು. ಅವರು ಇವಾರನ್ನ ಊರ್ ಬಿಡ್ತಾರಮ್ರು. ಅದಕ್ಕೆ ದೈವಕ್ಕೆ ಕಡೆ ಪೂಜೆ ಮಾಡ್ಸ್ಕೊಂಡು ಹೋದ್ರು. ಹಾಗೆ ಪರಿಹಾರದ ದುಡ್ಡು ಜೋರ್ ಕುಡ್ತಾ ಕುಡ್ತಿರ್ಕೋ. ಇವತ್ ನೇಮದ ತಟ್ಟೆಲಿ ಎಷ್ಟು ಕಾಣಿಕೆ ಹಾಕಿರ್ಕ ಹೇಳು. ಇಲ್ಲಿ ಕಾಣ ಕಾಣೆ. 100 ರೂಪಾಯಿ? ಹಾ,
ಏಮಾನ್ ಅಷ್ಟು ಸಾರ ಮಾಡ್ತಿದ್ದೆ ನಿಂಗೆ ಕೊಡ್ಲಿ ಹೋಗ್ಲಿ ತಗ. ಹೌದಾ? ಚನ್ಯಾ ಹೇಳ್ತಾ ನೀವೊಂದ್ಸತಿ ಮುಳುಗಡೆ ಆಫೀಸಿಗೆ ಬರೋಕಂತೆ, ಅರ್ಜೆಂಟ್ ಅಂತೆ. ಎಂತ ಎಂತ ಅರ್ಜೆಂಟ್ ಅಂತ? ಹ್ಮ್. ಅದೆಂತಕ್ ಹಂಗ್ ಕಣ್ಕೊಂಡ್ ಬಿಟ್ಕೊಂಡ್ ಕಾಣ್ತ್ರಿ? ಇಂಗ್ಲಿಷ್ ಅಲ್ಲಿ ಹೇಳಿದಿಲ್ಲ ಅದಕ್ಕೆ. ಅವ ಹಂಗೆ ಹೇಳದ್ನಪ್ಪ. ಅವ ಇಂಗ್ಲಿಷ್ ಅಲ್ಲಿ ಹೇಳಿದ್ ಕಂಡ್ರೆ ಇಲ್ ಕೇಳಿ, ಈ ವರ್ಷ ಡೈಮಂಡ್ ಗೇಟ್ ಹಾಕ್ತಾರಂತಲ್ಲ, ಆಗ ಸೀತಾಪರ್ವತನೂ ಮುಳುಗುತ್ತಂತೆ. ಹಂಗಂದ್ರೆ ನಮ್ಮನೇನೋ ಮುಳುಗುತ್ತು. ಮತ್ ನಾವ್ ಇಪ್ಪದ ಹೆಂಗೆ? ಹೆಂಗಂದ್ರೆ ದುರ್ಯೋಧನ ನಂತರ ನೀರಲ್ಲಿ ಮುಳುಕೊಂಡು ಯಕ್ಷಗಾನದಲ್ಲಿ ಹಾಡಿದ್ ಕೇಳಿಲ್ಲ? ಜಲಚರಂತೆ ನೀರೊಳ್ಳು ಮುಳುಗಿ ಕೌರವ ಕಾಯ್ದ ಕಾಯವ ನರಪತಿಗೆ ನಾಚಿಕೆಯ ಕಾರ್ಯವು ಶೋಭೆ ತರಬಹುದೇ. ನಿಮಗ್ ಕುಶಾಲ್ ಮಾಡಕ್ ಹೊತ್ತು ಗೊತ್ತು ಎಂತ ಇಲ್ಲ, ಹೆದರ್ಕೊಂಡೆಲ್ಲ ಊರ್ ಬಿಡ್ತಿರೋ. ಎಂತ ಮಾಡೋದು ನಾನ್ ಕೇಳ್ರೆ ನೀವೊಬ್ರು ಪದ ಹೇಳ್ತಾ ಕೂಕೊಂಡ್ರಪ್ಪ. ಯಾರ್ಯಾರು ಹೆದರ್ತು ಅನ್ಕೊಂಡು ನಾವ್ಯಾಕೆ ಹೆದರ್ಬೇಕ? ಅಪ್ಪಯ್ಯ ಕಾರಣಿಕದವ, ಮುಳುಗಡೆ ಆಫೀಸರು ಅವನ ಹತ್ರನೇ ಕಾಣಿಕ ಕೆಂತಿದ್ದು. ಹಂಗಾಗಿ ನಮ್ ಲೆಕ್ಕನವ್ರು ಸರಿಯಾಗಿ ಚುಕ್ತ ಮಾಡ್ತಿರ್ತಗ. ಆದ್ರೆ ಆ ಹಳೆ ಆಫೀಸರಿಗೆ ಇಲ್ಲ ಅಂಬ್ರು. ಯಾರಂಗಂದ್ರು? ಇನ್ಯಾರು? ಶನಿಯಾನೆ. ಹೌದಾ? ಅದನ್ನೇ ಹೇಳುವ ಅಂತ ಬಂದ್ರೆ ಅರೆರೇ ಜಲಚರನಂತೆ ಅಂತ ಪದ ಹಾಡ್ತ್ರಿ. ನಾಳೆ ಪೊಲೀಸರು ಬಂದಾಗ್ಲೂ ಇದನ್ನೇ ಹಾಡ್ತಾ ಕೂಕಣಿ ಆತ. ಈಗೆಂತ ಮಾಡುದೆ? ಅದಕ್ಕೆ ನಾ ಹೇಳಿದ್ದು, ಇನ್ನೊಂದಪ್ಪ ಆಫೀಸ್ಗೆ ಹೋಗಿ ಸಾಹೇಬ್ರನ್ನ ಕಾಣಿ ಅನ್ಕೊಂಡ. ಇವರೇ ಸರ್ ನಮ್ಮ ಅಪ್ಪಯ್ಯ, ದುಗ್ಗಪ್ಪ ಅಂತ. ಇಡೀ ಸೀಮೆಲಿ ಇವ್ರನ್ನ ಬಿಟ್ಟಿಲ್ಲ ಅನ್ಸ್ಕೊಂಡು ಕಾಣಿಕರು. ಈ ಫೋಟೋ ಕಾಣಿ, ಡ್ಯಾಮ್ ಶುರು ಮಾಡಿದಾಗಲೂ ನಮ್ಮ ಅಪ್ಪಯ್ಯನೇ ಕಾಣಿಕ ಹೇಳಿದ್ದು. ಇದಂತ ಗೊತ್ತಿತ್ತಾ? ಒಂದು ದೊಡ್ಡ ಮಿಷಿನ್ ಬಂದಿತ್ತಲ್ಲ, ಗಾಳಿ ಬಿಟ್ಟು ಭೂಮಿ ಕುರಿಯೋದು, ಅದರದ್ದು ಫೋಟೋ. ಇದು ಇದು ಹೇಗೆ ಹೇಳದ್ದು ಗೊತ್ತಾಗ್ತಿಲ್ಲ. ರೀ ಮಾಣಿಕ್ಯಂ, ಇವ್ರಿಗೆ ಇನ್ನು ಪರಿಹಾರನೇ ಕೊಟ್ಟಿಲ್ಲ ಅಂತಲ್ರಿ? ಯಾಕೆ? ನಾವು ಕೊಡೋಕ್ ರೆಡಿ ಇದ್ರು ಅವ್ರು ತಗೊಳಕ್ ತಯಾರಿಲ್ಲ ಸರ್. ಹೌದಾ? ಆ ಫೈಲ್ ತನ್ನಿ, ಯಾಕೆ ಅಂತ ನೋಡೋಣ. ಎಂತಕ್ಕೆ ನಾ ಹೇಳ್ತೆ ಸಾಹೇಬ್ರೆ, ನಮ್ದು ಒಂದು ದೈಯದ ಗುಡಿ ಇತ್ತು. 3-4 ತಲೆಮಾರಿಂದ ಕನ್ನಡ ಜಿಲ್ಲೆಗೆ ಬಂದು ನಾವೇ ಅದಕ್ಕೆ ಕಾರಣಿಕರು. ಇಡೀ ಸೀಮೆಯಲ್ಲಿ ಯಾರಿಗೆ ಕಷ್ಟ ಆದ್ರು, ಯಾರಿಗೆ ಒಳ್ಳೇದಾದ್ರು, ಪ್ರಶ್ನೆಗೆ ಪ್ರಸಾದಕ್ಕೆ ಅಂತ ನಮ್ ಗುಡಿಗೆ ಬತ್ರು. ಎಲ್ರಿಗೂ ಒಳ್ಳೇದ್ ಮಾಡೋ ದಯದಿಂದ ನಮಗೂ ಒಂದಿಷ್ಟು ನುಗ್ಗಂಜಿ ಗೌರವ ಸಿಕ್ತಿತ್ತು. ಈಗ ಮುಳುಗಡೆ ಬೇರೆ ಜಾಗಕ್ಕೆ ಹೋದ್ರೆ ಊಟ ಸಿಗ್ಬೈದು, ಆದ್ರೆ ಗೌರವ ಮರ್ಯಾದೆ ಸಿಗ್ಲಿಕ್ಕಿಂತ ಹೇಳಿ ಕಂಬ, ನಮ್ ಗೌರವ ಮರ್ಯಾದೆನ ಹ್ಯಾಂಗ್ ತೂಕ ಹಾಕ್ತಿರಿ? ಪ್ರಾಬ್ಲಮ್ ಇರೋದೇ ಇಲ್ಲಿ ಸರ್. ಸರ್ಕಾರ ಬಾಗಾಯ್ತಿಗಿಷ್ಟು, ಕುಷ್ಕಿಗಿಷ್ಟು, ಬ್ಯಾಣಕ್ಕಿಷ್ಟು, ಮನೆಗಿಷ್ಟು ಅಂತ ಕಾಂಪನ್ಸೇಷನ್ ಫಿಕ್ಸ್ ಮಾಡಿದೆ. ಆದ್ರೆ ಸರ್ ಇವ್ರಿಗೆ ಗದ್ದೆನೂ ಇಲ್ಲ, ತೋಟನೂ ಇಲ್ಲ. ಆದ್ರೆ ಗೌರವ ಇತ್ತು, ಇಲ್ಲಿ ಕಾಣೋದಿಲ್ಯಾ? ಮರ್ಯಾದೆ ಇತ್ತು. ಅದೇ ಇವ್ರಿಗೆ ಗೌರವ ಇದ್ದದ್ದೇ ನಮಗ್ ಸಮಸ್ಯೆ ಆಗಿರೋದು ಸರ್. ಅದಕ್ಕೆ ಹೇಗೆ ಬೆಲೆ ಕಟ್ಟಬೇಕು ಅಂತಲೇ ನಮಗ್ ಗೊತ್ತಾಗ್ತಾ ಇಲ್ಲ. ಅಲ್ಲ ಸಾಹೇಬ್ರೆ, ನಾವ್ ಹೆಂಗ್ ಬದುಕದ್ವು ಅದಕ್ಕೆ ಒಪ್ಪಂಗಲ್ದ ನೀವು ಬೆಲೆ ಕಟ್ಟಬೇಕು. ಅದು ಬಿಟ್ಟು ನಿಮ್ ಅಳತೆ ಕೋಲ್ ಹೆಂಗಿದೆಯೋ ಹಂಗ ನಾವ್ ಬದುಕ್ಬೇಕು ಅಂದ್ರೆ ಸಮಾನ. ವಾದ ವಿವಾದ ಇಲ್ಲಿ ಬೇಡ, ನಿಮ್ ಪ್ರಾಬ್ಲಮ್ ಏನು ಅಂತ ಯೋಚನೆ ಮಾಡೋಣ. ರೀ ಗಣಪಯ್ಯ, ಈಗ ಹೇಳಿ ನಿಮ್ ಅವಹಾಲ ಏನು?
ನಾ ಹೇಳುದಿಷ್ಟೇ, ನಿಮ್ಮ ಅಳತೆ ಕಟ್ಟಿ ತೆಗೆದು ಬದಿಗಿಡಿ. ನಾವು ಹ್ಯಾಂಗ್ ಬದುಕಿದ್ವು ಹಂಗ ಅಳತೆ ಮಾಡಿ ನಾವು ಪರಿಹಾರ ಕೊಟ್ರೆ ನಾವು ಊರ್ ಬಿಡ್ತು. ಇಲ್ದಿದ್ರೆ ನಮ್ಮಷ್ಟಕ್ಕೆ ತಮ್ಮನ್ನು ಬಿಟ್ಬಿಡಿ, ನಿಮ್ ತಟ್ಟಿಗೆ ನಾವು ಬರುವುದಿಲ್ಲ. ಇಲ್ಲ ಇಲ್ಲ, ಹಾಗೆಲ್ಲ ಮಾಡಕ್ಕಾಗಲ್ಲಪ್ಪ. ಇನ್ನೊಂದ್ಸರಿ ನಾನೇ ಖುದ್ದಾಗ ಅಸಸ್ ಮಾಡ್ತೀನಿ, ಆಗ ನೋಡೋಣ. ಆಯ್ತಾ? ಆಯ್ತು. ಫೋಟೋ ತಗ